ಹೆಚ್ಐಎನ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಅಚ್ಚುಕಟ್ಟು ಪ್ರದೇಶಗಳಿಗೆ ನೀರು ಹರಿಸಲು ಜೆಡಿಎಸ್ ಒತ್ತಾಯ. ಮಾಜಿ ಸಚಿವ ಎಚ್.ಕೆ. ಕುಮಾರಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ. ಹೇಮಾವತಿ ಮುಖ್ಯ ಇಂಜಿನಿಯರ್ ಕಚೇರಿ ಎದುರು ಧರಣಿ. ಕಾರಿನ ಮೇಲೆ ಒಂಟಿ ಕಾಡಾನೆಯ ಡೆಡ್ಲಿ ಅಟ್ಯಾಕ್. ಸಮಯ ಪ್ರಜ್ಞೆಯಿಂದ ಕುಟುಂಬ ಪ್ರಾಣಾಪಾಯದಿಂದ ಪಾರು. ಅರೆಹಳ್ಳಿಯ ದೋಲನಮನೆ ಗ್ರಾಮದಲ್ಲಿ ಮಧ್ಯರಾತ್ರಿ ಘಟನೆ. ಕಲ್ಲುಗಣಿ ಸ್ಟೋನ್ ಕ್ರಷರ್ ಉದ್ಯಮದ ಮೇಲಿನ ದಂಡಾತ್ಮಕ ಕ್ರಮ ಹಿಂಪಡೆಯಲು ಆಗ್ರಹ. ಬೇಡಿಕೆ ಈಡೇರಿಕೆಗೆ ಒತ್ತಾಯ. ರಾಜ್ಯಾದ್ಯಂತ ಕ್ವಾರಿ ಸ್ಟೋನ್ ಕ್ರಷರ್ ಬಂದ್ ಮಾಡಲು ಎಚ್ಚರಿಕೆ. ಹೇಮಾವತಿ ಜಲಾಶಯದಿಂದ ಎಡದಂಡೆ ನಾಲೆ ಹಾಗೂ ಚಂಗರವಳ್ಳಿ ನಾಲಾ ವ್ಯಾಪ್ತಿಯ ಅಚ್ಚುಕಟ್ಟು ಪ್ರದೇಶಗಳ ಕೆರೆಕಟ್ಟೆಗಳು, ಕೃಷಿ ಭೂಮಿಗಳು ಮತ್ತು ಜಾನುವಾರುಗಳಿಗೆ ಅಗತ್ಯ ಪ್ರಮಾಣದಲ್ಲಿ ನೀರು ಹರಿಸಬೇಕೆಂದು ಒತ್ತಾಯಿಸಿ ಜೆಡಿಎಸ್ ಮುಖಂಡರು ಮತ್ತು ನೂರಾರು ರೈತರು ಬುಧವಾರ ತಾಲೂಕಿನ ಗೊರೂರು ಹೇಮಾವತಿ ಜಲಾಶಯ ಯೋಜನೆಯ ಮುಖ್ಯ ಇಂಜಿನಿಯರ್ ಕಚೇರಿ ಎದುರು ಪ್ರತಿಭಟಿಸಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಮಾಜಿ ಸಚಿವ ಹಾಗೂ ಜೆಡಿಎಸ್ ಹಿರಿಯ ಮುಖಂಡ ಎಚ್.ಕೆ. ಕುಮಾರಸ್ವಾಮಿ, ಜೆಡಿಎಸ್ ತಾಲೂಕು ಎಸ್. ದ್ಯಾವೇಗೌಡ, ಮುಖಂಡ ರುದ್ರಪ್ಪ ಮತ್ತು ನಿಕಟಪೂರ್ವ ತಾಲೂಕು ಪಂಚಾಯಿತಿ ಸದಸ್ಯ ಜಗದೀಶ್ ರಾಮಘಟ್ಟ ಅವರ ನೇತೃತ್ವದಲ್ಲಿ ರೈತರು ಬೃಹತ್ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಮಾಜಿ ಸಚಿವ ಎಚ್.ಕೆ. ಕುಮಾರಸ್ವಾಮಿ ಮಾಧ್ಯಮದೊಂದಿಗೆ ಮಾತನಾಡಿ, ಸರ್ಕಾರ ಮತ್ತು ನೀರಾವರಿ ಇಲಾಖೆ ರೈತರ ಸಂಕಷ್ಟವನ್ನು ಗಂಭೀರವಾಗಿ ಪರಿಗಣಿಸಿ ಎಡದಂಡೆ ನಾಲೆ ಮತ್ತು ಚಂಗರವಳ್ಳಿ ನಾಲಾ ವ್ಯಾಪ್ತಿಯ ಅಚ್ಚುಕಟ್ಟು ಪ್ರದೇಶಗಳಿಗೆ ತಕ್ಷಣ ನೀರು ಹರಿಸುವಂತೆ ಆಗ್ರಹಿಸಿದ್ರು. ಈ ಭಾಗದ ಕೆರೆಕಟ್ಟೆಗಳು ನೀರಿನ ಕೊರತೆಯಿಂದ ಬತ್ತಿದ್ದು ಜಾನುವಾರುಗಳಿಗೆ ಕುಡಿಯುವ ನೀರಿನ ಅಭಾವ ಉಂಟಾಗಿದೆ. ಕೃಷಿ ಚಟುವಟಿಕೆಗಳಿಗೂ ತೀವ್ರ ಹಿನ್ನಡೆಯಾಗುತ್ತಿರುವ ಹಿನ್ನೆಲೆ ತಕ್ಷಣ ನೀರು ಬಿಡುವ ಮೂಲಕ ರೈತರ ಹಿತ ಕಾಪಾಡಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜೆಡಿಎಸ್ ಮುಖಂಡರು, ಅಚ್ಚುಕಟ್ಟು ಪ್ರದೇಶದ ರೈತರು ನೀರಿನ ಅಭಾವದಿಂದ ಸಂಕಷ್ಟ ಎದುರಿಸುತ್ತಿದ್ದು ಬೆಳೆಗಳು ಒಣಗುವ ಆತಂಕ ಎದುರಾಗಿದೆ. ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಆದ್ದರಿಂದ ಯಾವುದೇ ವಿಳಂಬ ಮಾಡದೆ ನೀರು ಹರಿಸಲು ಸರ್ಕಾರ ಮುಂದಾಗಬೇಕು. ರೈತರ ಹಿತಾಸಕ್ತಿಯನ್ನು ನಿರ್ಲಕ್ಷಿಸಿದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸಲಾಗುವುದೆಂದು ಎಚ್ಚರಿಸಿದರು. ಮನವಿ ಸ್ವೀಕರಿಸಿದ ಹೇಮಾವತಿ ಜಲಾಶಯ ಯೋಜನೆಯ ಮುಖ್ಯ ಇಂಜಿನಿಯರ್ ರೈತರ ಬೇಡಿಕೆಯನ್ನ ಸರ್ಕಾರ ಮತ್ತು ಸಂಬಂಧಿಸಿದ ಉನ್ನತ ಅಧಿಕಾರಿಗಳ ಗಮನಕ್ಕೆ ತಂದು ನಿಯಮಾನುಸಾರ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಪ್ರತಿಭಟನೆಯಲ್ಲಿ ಸ್ಥಳೀಯ ಮುಖಂಡರಾದ ಹೇಮರಾಜು ಗೊರೂರು, ಉಡುವಾರೆ ಧರಣಿ ಶಿವಶಂಕರ್, ಅಂಕನಹಳ್ಳಿ ಜಯರಾಮ್, ಅಜ್ಜು ಖಾನ್, ಚಂದ್ರಶೇಖರ್, ಬಂಗಾರಿಗೌಡ, ಶಿವು ಸೇರಿದಂತೆ ಜೆಡಿಎಸ್ ಕಾರ್ಯಕರ್ತರು, ವಿವಿಧ ಗ್ರಾಮಗಳ ರೈತರು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಹೆಚ್ಐಎನ್ ನ್ಯೂಸ್, ಹಾಸನ್. ಈಗಾಗಲೇ ಆಗಸ್ಟ್ 5 ರೈತರಿಗೆ ಬೆಳೆ ಬೆಳೆಯೋದಕ್ಕೆ ನೀರು ಸಕಾಲಕ್ಕಾಗಿ ಈಗ ಹರಿಬೇಕು. ಕನಿಷ್ಠ ತಾವು ನಾಲೆಗಳಿಗೆ ಕುಡಿಯೋದಕ್ಕಾದ್ರೂ ನೀರನ್ನು ಹರಿಸಿದ್ರೆ, ಕೆರೆ ಕಟ್ಟೆಗಳಿಗೆ ಕುಡಿಯೋಕ್ಕಾದ್ರೂ ನೀರು ಹರಿಸಿದ್ರೆ ಕನಿಷ್ಠ ಜಾನುವಾರುಗಳು ನಮಗೂ ಕೂಡ ಕುಡಿಯೋದಕ್ಕೆ ನೀರು ಸಿಕ್ಕಾಗುತ್ತೆ. ಆದರೆ ಇಷ್ಟು ದಿನ ಆದರೂ ಕೂಡ ಇಲಾಖೆಯಿಂದ, ನಮ್ಮ ಪ್ರಾಜೆಕ್ಟ್ನಿಂದ ಯಾವುದೇ ರೀತಿಯ ನೀರನ್ನು ಬಿಟ್ಟಿಲ್ಲ. ನಮಗೆ ಗೊತ್ತಾಗಿದೆ, ನೀರು ಅದು ಹೇಮಾವತಿಯಿಂದ ಇರ್ಬೋದು, ಕಬಿನಿಯಿಂದ ಇರ್ಬೋದು, ಆರಗಿಯಿಂದ ಇರ್ಬೋದು, ತಮಿಳುನಾಡಿಗೆ ನೀರು ಹೋಗ್ತಿರೋದು ಅಧಿಕೃತವಾಗಿ ಕೂಡ ನಡೀತಿರ್ತಕ್ಕಂಥ. ನಮ್ಮ ಒತ್ತಾಯ ಏನಂತಂದರೆ, ಕನಿಷ್ಠ ಆಗಸ್ಟ್ 5 ಬೆಳೆ ಹಾಕಬೇಕಿತ್ತು. ನಾವು ಬೆಳೆ ಹಾಕೋದಕ್ಕೆ ಜಮೀನು ರೆಡಿ ಮಾಡೋದಕ್ಕೆ 15 ದಿನ ಹಿಡಿಯುತ್ತೆ. ಆದರೆ ಈವರೆಗೂ ಕೂಡ ತಾವು ಒಂದೇ ಒಂದು ಸ್ವಲ್ಪನೂ ನಾಲೆಗಳಿಗೆ ನೀರು ಹರಿಸಿಲ್ಲ, ಕೆರೆಕಟ್ಟೆಗಳಿಗೆ ನೀರು ಹರಿಸಿಲ್ಲ. ಆದ್ದರಿಂದ ನಮ್ಮ ರೈತರಿಗೆ ಕುಡಿಯೋಕ್ಕೆ ನೀರು ತೊಂದರೆ ಆಗಿದೆ, ಬೆಳೆಗಳಿಗೆ ತೊಂದರೆ ಆಗಿದೆ. ಮೊದಲೇ ರೈತ ಸುಮಾರು 4 ತಿಂಗಳಿಂದ ಬರದಿಂದ ತತ್ತರಿಸಿ ಹೋಗಿದ್ದಾನೆ, ನಷ್ಟದಲ್ಲಿ ಒಳಗಾಗಿದ್ದಾನೆ. ಅದಕ್ಕೆ ನಾವು ಸರ್ಕಾರವನ್ನು ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೇವೆ. ತಕ್ಷಣ ನಮ್ಮ ನಾಲೆಗಳಿಗೆ ನೀರನ್ನು ಹರಿಸಬೇಕು. ಕೆರೆಕಟ್ಟೆಗಳಿಗಾದ್ರೂ ಕೂಡ ಮೊದಲ ಆದ್ಯತೆ ಕುಡಿಯೋ ನೀರು, ಆಮೇಲೆ ಬೆಳೆಗಳಿಗೆ, ಆಮೇಲೆ ಇತಿಹಾಸ ಪ್ರಸಿದ್ಧವಾದಂತಹ ಚಂಗರವಳ್ಳಿ ನಾಲೆ, ಲೆಫ್ಟ್ ಬ್ಯಾಂಕ್ ಚಾನಲ್ ಡ್ಯಾಮ್ ಪ್ರಾರಂಭ ಮಾಡೋದಕ್ಕಿಂತ ಹಿಂದಿಂದು ತಮಗೆ ಇತಿಹಾಸ ಗೊತ್ತಿದೆ ಅಭಿಯಂತರಾಗಿ. ಅದಕ್ಕಾದ್ರೂ ಕನಿಷ್ಠ ಅದರಲ್ಲಿ ಪರ್ಮನೆಂಟ್ ಆಗಿ ನೀರು ಹೋಗಲಿ ಅನ್ನೋದು ನಮ್ಮ ಒತ್ತಾಯ. ಅದರಿಂದ ಹಳೆ ಸೀಪೇಜ್ ಅದಕ್ಕೆಲ್ಲ ಅನುಕೂಲ ಆಗುತ್ತೆ ಅನ್ನೋದು ಕೂಡ ತಮಗೆ ಗೊತ್ತಿದೆ. ಅದರಿಂದ ನಾವು ನಮ್ಮ ಜನತಾದಳ ಪಕ್ಷದ ವತಿಯಿಂದ ಜಿಲ್ಲಾ ಯೂನಿಟ್ನಿಂದ ನಾವು ಹೇಳ್ತಾ ಇದ್ದೀವಿ. ಹಾಗೆ ಜಗಚಿ ಮತ್ತು ವಾಟೆಹೊಳೆ ಕೂಡ ತಮಗೆ ಗೊತ್ತಿರೋ ಹಾಗೆ ವಾಟೆಹೊಳೆನಲ್ಲಿ ನೀರು ಕಡಿಮೆನೇ ಆಗಿಲ್ಲ. ವಾಟೆಹೊಳೆನಲ್ಲಿ ಅದೇ ಸ್ಟೇಟಸ್ ಇದೆ, ಹೆಚ್ಚಿನಲ್ಲೂ ಕೂಡ ಅದೇ ಸ್ಟೇಟಸ್ ಇದೆ, ಇಲ್ಲಿ ಮಾತ್ರ ಕಡಿಮೆ ಆಗಿತ್ತು. ಆದ್ದರಿಂದ ನಾವು ಒತ್ತಾಯ ಮಾಡ್ತಿದ್ವಿ, ನೀವು ತಕ್ಷಣ ಸರ್ಕಾರಕ್ಕೆ ತಿಳಿಸಿ ನಮ್ಮ ರೈತರಿಗೆ ನೀರನ್ನು ಹರಿಸಬೇಕು. ಇಲ್ಲಾಂದ್ರೆ ನಮ್ಮ ಮುಂದಿನ ದಿನಗಳಲ್ಲಿ ನಾವೆಲ್ಲ ರೈತರು ಹೋರಾಟವನ್ನು ಮಾಡ್ತೀವಿ. ಹೆಚ್ಚಿನ ನಾಲೆ ಬಿಡಕ್ಕೆ ನಾವು ತೊಂದರೆ ಇಲ್ಲ.
ಬೆಂಗಳೂರಿನಿಂದ ಕಾರ್ಯಕ್ರಮ ಮುಗಿಸಿ ಮನೆಗೆ ಮರಳಿದ್ದ ಕುಟುಂಬವೊಂದು ಕಾರ್ ಪಾರ್ಕ್ ಮಾಡಲು ಮುಂದಾದ ಕ್ಷಣವೇ ಒಂಟಿ ಕಾಡಾನೆಯೊಂದು ಏಕಾಏಕಿ ದಾಳಿ ನಡೆಸಿದ ಘಟನೆ ಬೇಲೂರು ತಾಲೂಕಿನ ದೋಲನಮನೆ ಗ್ರಾಮದಲ್ಲಿ ಭಾನುವಾರ ಮಧ್ಯರಾತ್ರಿ ವರದಿಯಾಗಿದೆ. ಭಾನುವಾರ ರಾತ್ರಿ ಸುಮಾರು 12 ಗಂಟೆ ವೇಳೆಗೆ ಮೊಹಮ್ಮದ್ ಜಾಹಿದ್ ಅವರು ತಮ್ಮ ಕುಟುಂಬದೊಂದಿಗೆ ಮನೆ ಸಮೀಪ ಕಾರು ನಿಲ್ಲಿಸಲು ಮುಂದಾಗಿದ್ದ ವೇಳೆ ದಿಢೀರನೆ ಪ್ರತ್ಯಕ್ಷವಾದ ಒಂಟಿ ಕಾಡಾನೆ ಕಾರಿನ ಹಿಂಭಾಗಕ್ಕೆ ಭೀಕರವಾಗಿ ಅಪ್ಪಳಿಸಿದೆ. ಈ ವೇಳೆ ಕಾರಿನ ಹಿಂಬದಿ ಆಸನದಲ್ಲಿ ಕುಳಿತಿದ್ದ ತಾಯಿ, ಅಕ್ಕ ಮತ್ತು ಮಕ್ಕಳು ಭಯಭೀತರಾಗಿ ಕಿರುಚಾಡಿದ್ದಾರೆ. ದಾಳಿಯ ಬಳಿಕ ಕೆಲ ಹೊತ್ತು ಕಾರಿನ ಸಮೀಪವೇ ನಿಂತಿದ್ದ ಕಾಡಾನೆ ಮತ್ತೊಮ್ಮೆ ದಾಳಿ ನಡೆಸಲು ಮುಂದಾದಾಗ ಜಾಹಿದ್ ಅವರು ಸಮಯ ಪ್ರಜ್ಞೆ ಮೆರೆದು ಕಾರಿನ ಪಾರ್ಕಿಂಗ್ ಲೈಟ್ ಆನ್ ಮಾಡಿದ್ದಾರೆ. ಬೆಳಕನ್ನ ಕಂಡ ಕಾಡಾನೆ ಸ್ವಲ್ಪ ದೂರ ಸರಿದಿದ್ದು ತಕ್ಷಣವೇ ಆನೆ ಕಾರ್ಯಪಡೆಗೆ ಮಾಹಿತಿ ನೀಡಲಾಗಿದೆ. ಕೆಲವೇ ನಿಮಿಷಗಳಲ್ಲಿ ಸ್ಥಳಕ್ಕಾಗಮಿಸಿದ ಸಿಬ್ಬಂದಿ ಕಾಡಾನೆಯನ್ನ ಕಾಡಿನ ತಾಹೆ ಮೆಟ್ಟಿಸಿದ್ದಾರೆ. ಘಟನೆಯನ್ನ ಕಣ್ಣಾರೆ ಕಂಡ ಜಾಹಿದ್ ಅವರ ತಾಯಿ ಮತ್ತು ಅಕ್ಕ ತೀವ್ರವಾಗಿ ಮಾನಸಿಕ ಆಘಾತಕ್ಕೊಳಗಾಗಿದ್ದು ಸೋಮವಾರ ಸಂಜೆಯವರೆಗೂ ಮಾತನಾಡಲು ಸಾಧ್ಯವಾಗದ ಸ್ಥಿತಿಯಲ್ಲಿದ್ದರು ಎಂದು ತಿಳಿದುಬಂದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆದರೆ ಕಾರಿನ ಹಿಂಭಾಗ ಸಂಪೂರ್ಣ ಜಖಂಗೊಂಡಿದೆ. ಅರಣ್ಯ ಇಲಾಖೆ ವಾಹನಕ್ಕೆ ಉಂಟಾದ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡಬೇಕು. ಅಲ್ಲದೆ ಗ್ರಾಮಗಳಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಕಾಡಾನೆ ಹಾವಳಿಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂದು ಮೊಹಮ್ಮದ್ ಜಾಹಿದ್ ಆಗ್ರಹಿಸಿದ್ದಾರೆ. HCN ನ್ಯೂಸ್ ಬೇಲೂರು. ಬಂದ್ಬಿಟ್ಟು ತನ್ನ ಕೊರೆಯಿಂದ ಗಾಡಿ ಮೇಲೆ ಅಲ್ಲಿ ಅದು ಚುಚ್ಚಿರೋದಲ್ವಾ ಸರ್? ಅದು ಇದ್ದಂತ ಅದ್ರಿಂದ ಕೊರೆ ಇದು ಒಳಗೆ ಹೋಗಿರೋದು ಗೊತ್ತಾಯ್ತು. ನಮ್ಮ ತಾಯಿ, ಮಕ್ಕಳು, ನಮ್ಮ ಅಕ್ಕ ಎಲ್ಲ ಹಿಂದೆ ಕಾರಲ್ಲಿ ಕೂತಿದ್ರು. ಹೊಡೆದಿರೋದು ಫೋರ್ಸಿಗೆ ಗಾಡಿ ಆಟೋಮೆಟಿಕ್ ಶೆಡ್ ಒಳಗೆ ಹೋಯ್ತು. ಅಷ್ಟು ಫೋರ್ಸ್ ಅಲ್ಲಿ ಹೊಡೆದಿತ್ತು. ಇದೇ ಶೆಡ್ ಅಲ್ಲ, ಅದೇ ಶೆಡ್ ಮುಂದ್ಗಡೆ. ಅದಕ್ಕೆ ಏನಿದ್ದು ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ, ಫಾರೆಸ್ಟ್ ಅವ್ರು ಯಾರ್ಯಾರು ಅಧಿಕಾರಿಗಳಿದ್ದಾರೆ, ಹೈಯೆಸ್ಟ್ ರೇಂಜರ್ ಯಾರಿರುತ್ತೆ ಅದು ಬಂದ್ಬಿಟ್ಟು ಇದಕ್ಕೆ ಏನ್ ಪರಿಹಾರ ಕೊಡ್ಕೋಬೇಕಂತ ವಿನಂತಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಕಲ್ಲು ಗಣಿ ಮತ್ತು ಸ್ಟೋನ್ ಕ್ರಷರ್ ಉದ್ಯಮದ ಮೇಲೆ ಸರ್ಕಾರ ವಿಧಿಸಿರುವ OTS ದಂಡ, KSR SAC ವರದಿ ಆಧಾರಿತ ನೋಟಿಸ್ಗಳು ಮತ್ತು ಸಂಬಂಧಿತ ಅಧಿಸೂಚನೆಗಳನ್ನು ತಕ್ಷಣ ಹಿಂಪಡೆಯಬೇಕು. ಇಲ್ಲವಾದರೆ ರಾಜ್ಯಾದ್ಯಂತ ಕ್ವಾರಿ ಹಾಗೂ ಸ್ಟೋನ್ ಕ್ರಷರ್ಗಳು ಬಂದ್ ಮಾಡಿ ಹೋರಾಟ ನಡೆಸಲಾಗುವುದೆಂದು ಕರ್ನಾಟಕ ರಾಜ್ಯ ಕಲ್ಲುಗಣಿ ಮತ್ತು ಸ್ಟೋನ್ ಕ್ರಷರ್ ಮಾಲೀಕರ ಒಕ್ಕೂಟದ ಅಧ್ಯಕ್ಷ ಡಿ ಸಿದ್ದರಾಜು, ಕಾರ್ಯದರ್ಶಿ ಭಾಸ್ಕರ್ ಮತ್ತು ಕೃಷ್ಣೇಗೌಡ ಎಚ್ಚರಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ, ಹಾಸನ ಜಿಲ್ಲಾ ಸ್ಟೋನ್ ಕ್ರಷರ್ ಮತ್ತು ಕ್ವಾರಿ ಮಾಲೀಕರ ಸಂಘ ಹಾಗೂ ಚಿಕ್ಕಮಗಳೂರು ಜಿಲ್ಲಾ ಸ್ಟೋನ್ ಕ್ರಷರ್ ಮತ್ತು ಕ್ವಾರಿ ಮಾಲೀಕರ ಸಂಘಗಳು ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿವೆ. ಸರ್ಕಾರ ಮತ್ತು ಗಣಿ ಹಾಗೂ ಭೂ ವಿಜ್ಞಾನ ಇಲಾಖೆ ಪ್ರತಿ ವರ್ಷ ಗಣಿಗಳ ಆಡಿಟ್ ನಡೆಸುತ್ತಿರುವ ಸಂದರ್ಭ ಅದೇ ವಿಷಯಕ್ಕೆ KSR SAC ವರದಿಯನ್ನ ಆಧಾರವಾಗಿ ಮಾಡಿಕೊಂಡು ಮತ್ತೆ ದಂಡ ವಿಧಿಸುವುದು ಅವೈಜ್ಞಾನಿಕ ಮತ್ತು ಅನ್ಯಾಯಕರ ಕ್ರಮವಾಗಿದೆ. ಒಂದೇ ವಿಷಯಕ್ಕೆ ಎರಡು ರೀತಿ ನೀತಿ ಅನುಸರಿಸಲಾಗುತ್ತಿದ್ದು, ಇದು ಡ್ಯೂಯಲ್ ಪಾಲಿಸಿಗೆ ಸ್ಪಷ್ಟ ಉದಾಹರಣೆಯಾಗಿದೆ ಎಂದು ಆರೋಪಿಸಿದರು. ಪಟ್ಟಭೂಮಿಯಲ್ಲಿ ಕಾನೂನುಬದ್ಧವಾಗಿ ಗಣಿಗಾರಿಕೆ ನಡೆಸುವವರ ಮೇಲೂ KSR SAC ವರದಿ ಆಧರಿಸಿ ರಾಜಧನ ಮತ್ತು ದಂಡ ವಿಧಿಸಲಾಗುತ್ತಿದೆ. ಈ ವಿಚಾರ ಈಗಾಗಲೇ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿರುವುದರಿಂದ ಅಂತಹ ಪ್ರಕರಣಗಳಲ್ಲಿ ವಿಧಿಸಿರುವ ದಂಡ ಮತ್ತು ರಾಜಧನವನ್ನು ಸರ್ಕಾರ ತಕ್ಷಣ ಹಿಂಪಡೆಯಬೇಕೆಂದು ಒತ್ತಾಯಿಸಿದರು. ಉದ್ಯಮಿಗಳು ಯಾವುದೇ ಕಾನೂನುಬಾಹಿರ ಗಣಿಗಾರಿಕೆ ನಡೆಸುತ್ತಿಲ್ಲ. ನಿಯಮಾನುಸಾರ MDP, GST ಸೇರಿದಂತೆ ಎಲ್ಲಾ ತೆರಿಗೆಗಳನ್ನು ಪಾವತಿಸಿ ಕಲ್ಲು ಸಂಸ್ಕರಣೆ ಮತ್ತು ಸಾಗಾಣಿಕೆ ಮಾಡಲಾಗುತ್ತಿದೆ. ಆದರೂ ಅನಗತ್ಯ ಹೆಚ್ಚುವರಿ ನಿಯಮಗಳು ಹಾಗೂ ಆರ್ಥಿಕ ಹೊರೆಗಳನ್ನು ಉದ್ಯಮಿಗಳ ಮೇಲೆ ಹೇರಲಾಗುತ್ತಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಒಕ್ಕೂಟದ ಉಪಾಧ್ಯಕ್ಷ ಮನೋಜ್ ಶೆಟ್ಟಿ, ಜಿಲ್ಲಾಧ್ಯಕ್ಷ ಶಶಿಧರ್, ಕೃಷ್ಣೇಗೌಡ, ರಾಜ್ಯ ಸಂಘದ ಸಂಘಟನಾ ಕಾರ್ಯದರ್ಶಿ ಮಹೇಶ್, ಉಪಾಧ್ಯಕ್ಷ ಸೋಮಶೇಖರ್, ಮಂಜುನಾಥ್, ಉಮಾಶಂಕರ್, ರಕ್ಷಣ್ ಚೌಧರಿ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಇವತ್ತು ಕ್ರಷರ್ನರ್ದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಏನಂತಂದರೆ ನಮಗೆ ರೂಲ್ ಮಾಡಿ ನೀವು ತಗೊಳ್ಳಿ. ಒಂದು ಸಾರಿ ಕ್ವಾರೆಯಿಂದ ತಂದದಕ್ಕೊಂದು ರಾಯಲ್ಟಿ ಮತ್ತು ಕ್ವಾರೆಯಿಂದ ಬಂದದಕ್ಕೊಂದು ರಾಯಲ್ಟಿ ಏನಕ್ಕೆ ಬೇಕದು? ಇವ್ರು ಕರೆಕ್ಟಾಗಿ ರೂಲ್ ಮಾಡೋದೇ ಆದರೆ ಒಂದೇ ರೂಲಲ್ಲಿ ವಸೂಲು ಮಾಡ್ಕೋಬೋದು. ಪ್ರತಿ ತಿಂಗಳು ಬರ್ತಾರೆ. ಜಾಸ್ತಿ ಆಗಿದೆ ಅಂತ ಅಂದರೆ ಪ್ರತಿ ತಿಂಗಳು ಬಂದಾಗ ಇವರು ಇದು ಅಸೆಸ್ಮೆಂಟ್ ಮಾಡಬೇಕು.
ಏನು ಕ್ವಾರೆಸೆಂಟ್ ಮಾಡಿ ಇದು ಲೀಗಲ್ ಆಗಿದೆಯೋ ಅನ್ಲೀಗಲ್ ಆಗಿದೆಯೋ ಅಂತ ನೋಡ್ಬೇಕು. ಅದನ್ನು ನೋಡ್ಬಿಟ್ಟು ನಮಗೆ ಅವತ್ತೇ ನೋಟಿಸ್ ಕೊಟ್ಟರೆ ಅವತ್ತೇ ಕಟ್ತಿದ್ದೋ. ಈಗ ಒಂದೇ ಸರಿ ಬಂದ್ಬಿಟ್ಟು 25 ಕೋಟಿ 30 ಕೋಟಿ 40 ಕೋಟಿ ಹಾಕಿದರೆ ಎಲ್ಲಿಂದ ಕಟ್ಟಬೇಕು? ಕೋರ್ಟಿಗೆ ಹೋಗಿದ್ದೇನು ಉದ್ದೇಶ ಏನು ಅಂತ ಅಂದರೆ, ಕೋರ್ಟಿಗೆ ಹೋಗಿದ್ದನ್ನು ಈಗ ನಾವು ಎಷ್ಟು ಹಾಗೆ ಇದರಲ್ಲಿ ಏನಾಗಿದೆ, ನಮ್ಮ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಇದು ನಮ್ಮ ಮಾತೃ ಇಲಾಖೆ, ಅದನ್ನು ಇವಾಗ ಕೆಸಾರ್ಕ್ ಅನ್ನೋ ಕಂಪ್ನಿಗೆ ಸೇಲ್ ಮಾಡಿಬಿಟ್ಟಿದ್ದಾರೆ ಸರ್ಕಾರ. ಅಂದರೆ ನಮಗೆ ಇಷ್ಟು ವರ್ಷಗಳಿಂದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಒಂದು ವರ್ಷಕ್ಕೆ ಒಂದು ಸತಿ ಆಡಿಟ್ ಅಂತ ಮಾಡಿ, ನಾವು ಏನು ಖನಿಜ ಪ್ರಮಾಣನ ನಮ್ಮ ಕಲ್ಲು ಬಂಡೆಗಳಿಂದ ತೆಗೆದಿರ್ತೀವಿ ಅದನ್ನು ಅಳಿಸಿ ನಮಗೆಲ್ಲ ನೋಟಿಸ್ ಕೊಟ್ಟು, ನಮ್ಮಲ್ಲಿ ಏನು ನೀವು ತೆಗೆದಿದ್ದೀರ ಅದಕ್ಕೆ ರಾಜಧನ ತುಂಬಿ ಅಂತ ಹೇಳಿ ಅಲ್ಲಿ ಕಟ್ಟಿಸ್ಕೊಳ್ತಾ ಇರ್ತದ್ದು ಒಂದು ಪ್ರತೀಕ ನಡೀತಾ ಬಂತು ಸುಮಾರು ವರ್ಷಗಳಿಂದ. 1994ನೇ ಇಸ್ವಿಯಿಂದ 2000 ವಿನಂತಿಸುತ್ತಾ ಇವತ್ತು ರಾಜ್ಯ ಕೃಷಿ ಮತ್ತು ಕಲ್ಲು ಗಣಿಗಾರಿಕಾ ಒಕ್ಕೂಟ ನಿಯೋಗ ಇವತ್ತು ಹಾಸನ ಜಿಲ್ಲಾಧ್ಯಕ್ಷರಾದಂಥ ನಮ್ಮ ಕೃಷ್ಣೇಗೌಡರ ನೇತೃತ್ವದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿ ಏರ್ಪಡಿಸಿರುವುದು ನಮಗೆ ರಾಜ್ಯದಲ್ಲಿ ಮೊಟ್ಟ ಮೊದಲನೇ ಕೂಗು. ಇಲ್ಲಿಂದ ನಾವು ಪ್ರಾರಂಭ ಮಾಡ್ತೀವಿ. ಇವತ್ತು ರಾಜ್ಯ ಸರ್ಕಾರ, ಇಲಾಖೆ ಎರಡರಲ್ಲೂ ಹೊಂದಾಣಿಕೆ ಕೊರತೆ ಇರೋದ್ರಿಂದ ಬಂದಂಥ ಸರ್ಕಾರಗಳಿಗೆ ಇಲಾಖೆ ನಮ್ಮನ್ನೆಲ್ಲ ಒಂದು ಕಡೆ ಕತ್ತಲು ಕೋಣೆನಲ್ಲಿಟ್ಟು ಇವತ್ತು ಏನು ನಮಗೆ ಗದಾಪ್ರಹಾರ ಮಾಡಿ ಹೇಮಾವತಿ ಅಣೆಕಟ್ಟು ಅಚ್ಚುಕಟ್ಟು ಪ್ರದೇಶದ ರೈತರ ಹಿತಾಸಕ್ತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಜಲಾಶಯದ ನೀರನ್ನು ಸಮರ್ಪಕವಾಗಿ ಬಳಕೆ ಮಾಡಿ ಕೆರೆಗಳಿಗೆ ನೀರು ತುಂಬಿಸುವ ಮತ್ತು ನೀರಾವರಿ ವ್ಯವಸ್ಥೆಯನ್ನು ಸುಗಮಗೊಳಿಸುವಂತೆ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ಗೊರೂರು ಹೇಮಾವತಿ ಅಣೆಕಟ್ಟು ನೀರಾವರಿ ಯೋಜನೆಯ ಮುಖ್ಯ ಅಭಿಯಂತರರಿಗೆ ಮನವಿ ಸಲ್ಲಿಸಿದರು. ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಹೇಮಾವತಿ ಜಲಾಶಯ ಯೋಜನೆಯು ಹಾಸನ, ಮಂಡ್ಯ, ತುಮಕೂರು ಮತ್ತು ಮೈಸೂರು ಜಿಲ್ಲೆಗಳ ರೈತರ ಕೃಷಿ ಚಟುವಟಿಕೆಗಳಿಗೆ ಜೀವನಾಡಿಯಾಗಿದ್ದು, ಗುರುತ್ವಾಕರ್ಷಣ ಆಧಾರಿತ ನೀರಾವರಿ ಮತ್ತು ಲಿಫ್ಟ್ ನೀರಾವರಿ ವ್ಯವಸ್ಥೆಗಳ ಮೂಲಕ ಸಾವಿರಾರು ಎಕರೆ ಪ್ರದೇಶಕ್ಕೆ ನೀರು ಪೂರೈಸುತ್ತಿದೆ ಎಂದರು. ಗೊರೂರಿನ ಹೇಮಾವತಿ ಅಣೆಕಟ್ಟಿನ ಒಟ್ಟು ನೀರಿನ ಸಂಗ್ರಹ ಸಾಮರ್ಥ್ಯ 37.10 ಟಿಎಂಸಿ ಆಗಿದ್ದು, ತುಮಕೂರು ಶಾಖೆ ಕಾಲುವೆ ಸೇರಿದಂತೆ ಪ್ರಮುಖ ಕಾಲುವೆಗಳ ಮೂಲಕ ವಿವಿಧ ಲಿಫ್ಟ್ ನೀರಾವರಿ ಯೋಜನೆಗಳು ಕಾರ್ಯನಿರ್ವಹಿಸುತ್ತಿವೆ. ಈ ಯೋಜನೆಯಡಿ ಹಾಸನ ತಾಲೂಕಿನ ದುದ್ದ ಮತ್ತು ಶಾಂತಿಗ್ರಾಮ ಹೋಬಳಿ ಸೇರಿದಂತೆ ವಿವಿಧ ಭಾಗಗಳ 160ಕ್ಕೂ ಹೆಚ್ಚು ಕೆರೆಗಳಿಗೆ, ಅರಸೀಕೆರೆ ತಾಲೂಕಿನ ಸುಮಾರು 20 ಕೆರೆಗಳಿಗೆ ಮತ್ತು ದಕ್ಷಿಣ ಕರ್ನಾಟಕದ ಹಲವು ಪ್ರದೇಶಗಳ ಕೆರೆಗಳಿಗೆ ನೀರು ತುಂಬಿಸಲಾಗುತ್ತಿದೆ ಎಂದರು. ಹೇಮಾವತಿ ಎಡದಂಡೆ ಮತ್ತು ಬಲದಂಡೆ ಕಾಲುವೆಗಳು ಹಾಗೂ ಅವುಗಳ ಉಪ ಕಾಲುವೆಗಳ ಮೂಲಕ ಕೃಷಿ ಮತ್ತು ಕುಡಿಯುವ ನೀರಿನ ಅಗತ್ಯತೆಗಳನ್ನು ಪೂರೈಸಲಾಗುತ್ತಿದೆ. ಭತ್ತ, ಕಬ್ಬು ಮತ್ತು ತೋಟಗಾರಿಕಾ ಬೆಳೆಗಳಿಗೆ ಈ ಯೋಜನೆ ಮಹತ್ತರ ಕೊಡುಗೆ ನೀಡಿದೆ. ನೀರಿನ ಕೊರತೆ ಇದ್ದ ಪ್ರದೇಶಗಳನ್ನು ನೀರಾವರಿ ಪ್ರದೇಶಗಳಾಗಿ ರೂಪಿಸುವಲ್ಲಿ ಯೋಜನೆ ಪ್ರಮುಖ ಪಾತ್ರ ವಹಿಸಿದೆ ಎಂದು ವಿವರಿಸಿದರು. ಎತ್ತರದ ಪ್ರದೇಶಗಳಲ್ಲಿ ಗುರುತ್ವಾಕರ್ಷಣೆಯಿಂದ ನೀರು ಹರಿಸಲು ಸಾಧ್ಯವಾಗದ ಕಾರಣ ಲಿಫ್ಟ್ ನೀರಾವರಿ ವ್ಯವಸ್ಥೆ ಅತ್ಯಂತ ಅವಶ್ಯಕವಾಗಿದೆ. ಹೀಗಾಗಿ ಕೆರೆಗಳಿಗೆ ನೀರು ತುಂಬಿಸಲು ಕಾರ್ಯಕ್ರಮವನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಿ ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ನೀರಿನ ಕೊರತೆ ಉಂಟಾಗದಂತೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು. ಹೇಮಾವತಿ ಜಲಾಶಯದ ನೀರನ್ನು ರೈತರ ಹಿತದೃಷ್ಟಿಯಿಂದ ವೈಜ್ಞಾನಿಕ ಮತ್ತು ಸಮರ್ಪಕ ರೀತಿಯಲ್ಲಿ ನಿರ್ವಹಿಸಿ ನೀರಾವರಿ ಮತ್ತು ಕುಡಿಯುವ ನೀರಿನ ಅಗತ್ಯತೆಗಳನ್ನು ಪೂರೈಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒತ್ತಾಯಿಸಿದರು. ಇದೇ ವೇಳೆ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮತ್ತು ಶಾಸಕ ಸಿಮೆಂಟ್ ಮಂಜು, ಜಿಲ್ಲಾಧ್ಯಕ್ಷ ಬಿಎಚ್ ನಾರಾಯಣಗೌಡ, ಉಪಾಧ್ಯಕ್ಷ ಮಹೇಶ್, ಪ್ರಧಾನ ಕಾರ್ಯದರ್ಶಿ ನಟರಾಜ್, ನಾಗೇಶ್ ಗೌಡ, ಡಾ ನವೀನ್, ಅಗಿಲೆ ಪ್ರಕಾಶ್, ಖಜಾಂಚಿ ಭರತ್ ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಈ ಬಾರಿ ಮಳೆ ಕಡಿಮೆ ಆಗಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದರಲ್ಲೂ ಕೂಡ ಹಾಸನದ ಜೀವನದಿ ಹೇಮಾವತಿ ಗೊರೂರಿನಲ್ಲಿರ್ತಕ್ಕಂಥ ಡ್ಯಾಮ್ನಲ್ಲಿ ಈ ಬಾರಿ ಸಂಪೂರ್ಣವಾಗಿ ನೀರು ಭರ್ತಿಯಾಗಿಲ್ಲ. ಕಳೆದ ಬಾರಿ ಈ ಅವಧಿ ಒಳಗಡೆ 2 ಬಾರಿ ನೀರು ಭರ್ತಿಯಾಗಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ಆದರೆ ಹಾಸನ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ರೈತರು ಕೂಡ ತುಂಬ ಸಂಕಷ್ಟದಲ್ಲಿದ್ದಾರೆ. ಈ ಭಾಗದ ಮುಖ್ಯ ವಾಣಿಜ್ಯ ಬೆಳೆ ಆಗಿರ್ತಕ್ಕಂಥ ಆಲೂಗೆಡ್ಡೆ ಇವತ್ತು ರೈತರ ಪಾಲಿಗಿಲ್ಲ. ಇವತ್ತು ಇರ್ತಕ್ಕಂಥ ಏಕೈಕ ವಾಣಿಜ್ಯ ಬೆಳೆ ಅಂತೇಳಿದರೆ ಅದು ನಮ್ಮದು ಜೋಳ. ಜೋಳಕ್ಕೂ ಕೂಡ ಬಿಳಿ ರೋಗ ಬಂದು ಅದು ಕೂಡ ನಶಿಸಿ ಹೋಗ್ತಕ್ಕಂಥ ಹಂತದಲ್ಲಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇರ್ತಕ್ಕಂಥ ಬೆಳೆಯನ್ನು ಉಳಿಸ್ಕೊಬೇಕು ಅಂತೇಳಿದರೆ ಯಾವ ಗೊರೂರು ಹೇಮಾವತಿ ಡ್ಯಾಮ್ ಪಾತ್ರದಲ್ಲಿರ್ತಕ್ಕಂಥ ಎಲ್ಲ ಕೆರೆಗಳಿಗೆ ಮತ್ತು ಜಮೀನುಗಳಿಗೆ ನೀರು ಹರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈಗ ಆಲ್ರೆಡಿ ಈ ಭಾಗದ ರೈತರು ತುಂಬ ಸಂಕಷ್ಟದಲ್ಲಿದ್ದಾರೆ. ಬಹುಮುಖ್ಯವಾಗಿ ಅವ್ರು ಹಾಕಿರ್ತಕ್ಕಂಥ ಬೆಳೆ
ಒಣಗಿ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದ್ರ ಜೊತೆಗೆ ಗೋವುಗಳಿಗೂ ಸಮೇತ ಕುಡಿಲಿಕ್ಕೆ ನೀರಿಲ್ಲರ್ತಕ್ಕಂಥ ವಾತಾವರಣ, ಕೆರೆ ಕಟ್ಟೆಗಳು ಖಾಲಿಯಾಗಿ ಒಣಗಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ಆದಷ್ಟು ಶೀಘ್ರವಾಗಿ ಸರ್ಕಾರ ಹೆಚ್ಐ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. Today, we are proudly installing fully autonomous surgical robo for joint replacement surgeries in Hemavati Hospital, Hassan. This enhances surgical precision, patient safety, resulting in faster recovery. Please use this facility as we are committed to innovation, excellence in healthcare. Thank you. ಬ್ರೇಕ್ನ ನಂತರ ಹೆಚ್ಐ ನ್ಯೂಸ್ಗೆ ಸ್ವಾಗತ. ಸ್ಟಾರ್ ಹೆಲ್ತ್ ಅಂಡ್ ಅಲೈಡ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್, ಇಂಡಿಯಾನಾ ಆಸ್ಪತ್ರೆ ಮತ್ತು ಹಾರ್ಟ್ ಸೆಂಟರ್ ಹಾಗೂ ವಾಸನ್ ಐ ಕೇರ್ ಸಹಯೋಗದಲ್ಲಿ ಸಾರ್ವಜನಿಕರಿಗಾಗಿ ಆಗಸ್ಟ್ 5, 6 ಮತ್ತು 7ರಂದು 3 ದಿನಗಳ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು. ಶಿಬಿರದಲ್ಲಿ ಸಂಪೂರ್ಣ ರಕ್ತ ಪರೀಕ್ಷೆ, ಯಕೃತ್ ಕಾರ್ಯ ಪರೀಕ್ಷೆ, ಮೂತ್ರಪಿಂಡ ಕಾರ್ಯ ಪರೀಕ್ಷೆ, ರಕ್ತದ ಸಕ್ಕರೆ ಪರೀಕ್ಷೆ, ಇಸಿಜಿ, ಎಕೋ, ಸಂಪೂರ್ಣ ಕಣ್ಣಿನ ತಪಾಸಣೆ ಮತ್ತು ತಜ್ಞ ವೈದ್ಯರ ಉಚಿತ ಸಲಹೆ ಸೇರಿದಂತೆ ವಿವಿಧ ಆರೋಗ್ಯ ಸೇವೆಗಳನ್ನು ಯಾವುದೇ ಶುಲ್ಕವಿಲ್ಲದೆ ಸಾರ್ವಜನಿಕರಿಗೆ ಒದಗಿಸಲಾಗಿತ್ತು. ಪ್ರತಿದಿನ ಬೆಳಗ್ಗೆ 11ರಿಂದ ಸಂಜೆ 6 ಗಂಟೆಯವರೆಗೂ ಶಿಬಿರ ನಡೆಯಲಿದ್ದು, ಸ್ಟಾರ್ ಹೆಲ್ತ್ ಅಂಡ್ ಅಲೈಡ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್, 1ನೇ ಮಹಡಿ, ವಿಜಿ ಕಾಂಪ್ಲೆಕ್ಸ್, ಗೀತಾ ಸ್ಕ್ಯಾನಿಂಗ್ ಸೆಂಟರ್ ಮೇಲ್ಭಾಗ, 5ನೇ ಕ್ರಾಸ್, ಸಂಜೀವಿನಿ ಆಸ್ಪತ್ರೆ ಪಕ್ಕ, ಕೆಆರ್ಪುರಂನಲ್ಲಿ ಆಯೋಜಿಸಲಾಗಿದ್ದ ಸಾರ್ವಜನಿಕರು ನೇರವಾಗಿ ಶಿಬಿರಕ್ಕೆ ಭೇಟಿ ನೀಡಿ ಉಚಿತ ಆರೋಗ್ಯ ತಪಾಸಣೆಯ ಸೌಲಭ್ಯ ಪಡೆದರು. ಮುಂಗಡ ನೋಂದಣಿಗಾಗಿ ಆಯೋಜಕರು ನೀಡಿರುವ ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡುವ ಅವಕಾಶವನ್ನು ಕಲ್ಪಿಸಲಾಗಿತ್ತು. 300ಕ್ಕೂ ಅಧಿಕ ರಕ್ತದ ಒತ್ತಡ, ಇಸಿಜಿ, ಬಿಪಿ, ಶುಗರ್, ಕಣ್ಣಿನ ಪರೀಕ್ಷೆ, ಮೂಳೆ, ಹಾರ್ಟ್ ಪ್ರಾಬ್ಲಮ್ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಫಲಕಾರಿಯಾಗುವಂತೆ ಇಂಡಿಯಾನಾ ಹಾಸ್ಪಿಟಲ್ ಅಂಡ್ ವಾಸನ್ ಐ ಕೇರ್ ಹಾಸ್ಪಿಟಲ್ ಸಹಕಾರದಿಂದ ಯಶಸ್ವಿಯಾಗಿ ನಡೆಯಿತು. ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಬ್ರಾಂಚ್ ಮ್ಯಾನೇಜರ್ ತೇಜುಕುಮಾರ್, ಪಿಆರ್ಒ ಮನೋಜ್ ಶರ್ಮಾ ಹಾಗೂ ಸೇಲ್ಸ್ ಮ್ಯಾನೇಜರ್, ಸೀನಿಯರ್ ಸೇಲ್ಸ್ ಮ್ಯಾನೇಜರ್, ಏಜೆಂಟ್ ಮತ್ತು ಇತರರು ಉಪಸ್ಥಿತರಿದ್ದರು. ಹೆಚ್ಐಎನ್ ನ್ಯೂಸ್, ಹಾಸನ್. ನನ್ನ ಹೆಸರು ಜಯಲಕ್ಷ್ಮಿ ಸರ್. ಆಸ್ಪತ್ರೆಗೆ ಬಂದಿದ್ದೀನಿ. ಎಲ್ಲ ಚೆನ್ನಾಗಿ ನೋಡ್ತಾವ್ರೆ. ಫಸ್ಟು ಬ್ಲಡ್ ಟೆಸ್ಟ್ ಮಾಡಿದರು, ಆಮೇಲೆ ಸ್ಕ್ಯಾನಿಂಗ್ ಮಾಡಿ ಇಸಿಜಿ ಮಾಡಿದರು. ಎಲ್ಲ ಬಂದು ತೋರಿಸಿ ಹೇಳಿ ಎಲ್ಲ ಚೆನ್ನಾಗಿದೆ. ಆಸ್ಪತ್ರೆ ಚೆನ್ನಾಗಿ ಎಲ್ಲ ನೋಡ್ತಾವ್ರೆ. ತುಂಬ ಜನ ಬರಲಿ, ಒಳ್ಳೆಯದಾಗಲಿ. ಕಣ್ಣಿಂದ ತೋರಿಸಿದ್ರು ಸಹ, ಕಣ್ಣಿಂದ ಪರದೆಗೆ ಬಂದೈತೆ ಅಂತ ಹೇಳಿದರು. ಕಣ್ಣು ಮಾಡಿಕೊಡ್ತೀನಿ ಅಂತ ಹೇಳಿದರು ಫ್ರೀಯಾಗಿ. ಮಂಡಿ ಎಲ್ಲ ನೋಡಿದರು. ಇದು ಮಂಡಿ ನೋವಿನವರು ಅವರೇ, ಮಾತ್ರೆ ಎಲ್ಲ ಬರ್ಕೊಟ್ಟವ್ರೆ, ಆಯಿಲ್ಮೆಂಟ್ ಕೊಟ್ಟವ್ರೆ. ಈ ಥರ ಒಳ್ಳೆಯದಾಗಲಿ ಅಂತ ಹೇಳಿದರು. ನೀವು ಬಂದು ತೋರಿಸ್ಕೋಬೋದು ಸರ್. ಬನ್ನಿ ಕರ್ಕೊಂಡು ನಿಮ್ಮ ತಾಯಿ ತಂದೆಗಳ. ಸರ್, ನನ್ನ ಹೆಸರು ಶ್ರೀನಿವಾಸ್ ಅಂತ. ನಾನು ರಿಟೈರ್ಡ್ ಟೀಚರು. ಇಲ್ಲಿ ಈ ಸ್ಟಾರ್ ಇನ್ಶೂರೆನ್ಸ್ನವರು ಈ ಹೆಲ್ತ್ ಚೆಕಪ್ದು ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ. ವೆರಿ ಗುಡ್ ಪ್ರೋಗ್ರಾಮ್. ತುಂಬ ಪಬ್ಲಿಕ್ಸ್ಗಂತೂ ತುಂಬ ಹೆಲ್ಪ್ಫುಲ್ ಆಗಿದೆ. ಬಟ್ ಇಲ್ಲಿ ಕಣ್ಣಿನ ಚೆಕಪ್ ಇರ್ಬೋದು, ಜನರಲ್ ಚೆಕಪ್ ಇರ್ಬೋದು, ಎಕೋ ಇರ್ಬೋದು, ಇಸಿಜಿ ಇರ್ಬೋದು, ಎ ಟು ಝೆಡ್ ಹೆಚ್ಚು ಕಮ್ಮಿ ಎಲ್ಲ ಚೆಕಪ್ಪು ಮಾಡಿಸ್ತಾ ಇದ್ದಾರೆ. ನಮ್ಮ ಪಬ್ಲಿಕ್ಸ್ ಎಲ್ಲ ತುಂಬ ಇದನ್ನ ಉಪಯೋಗ ತಗೋತಾ ಇದ್ದಾರೆ. ಮತ್ತು ಎಲ್ಲ ಅನುಕೂಲ. ನಾವು ಹೊರಗಡೆ ಪ್ರೈವೇಟ್ಗೆ ಹುಡ್ಕೊಂಡು ಹೋಗ್ತಾ ಇರೋದ್ರಿಂದ ಅದು ಸಮಸ್ಯೆ ಆಗೋದು. ಇಲ್ಲಿ ಬಂದು ಎ ಟು ಝೆಡ್ ಎಲ್ಲ ಚೆಕಪ್ಪು ಆಗ್ತಾ ಇರೋದ್ರಿಂದ ಪಬ್ಲಿಕ್ಸ್ ಇದರಿಂದ ತುಂಬ ಅನುಕೂಲ ಆಗಿದೆ. ಇದು ತುಂಬ ಹಿಂದೆ ಇದೇ ರೀತಿ ಮುಂದುವರಿಲಿ. ಮತ್ತು ಇಲ್ಲಿ ಬಂದಂತಹ ಏನು ಮೆಡಿಕಲ್ ಸ್ಟಾಫ್ ಬಂದಿದ್ದಾರೆ ಅವ್ರಿಗೆ, ಮತ್ತು ನಮ್ಮ ಸ್ಟಾಫ್ ಇನ್ಶೂರೆನ್ಸ್ ಸ್ಟಾಫ್ ಇದ್ದಾರೆ, ಫುಲ್ ಎ ಟು ಝೆಡ್, ಹೆಡ್ ಆಫೀಸಿಂದ ಬ್ರಾಂಚ್ ಅವ್ರಿಗೆಲ್ಲರಿಗೂ ಪಬ್ಲಿಕ್ಸ್ ಪರವಾಗಿ ನಾನು ಥ್ಯಾಂಕ್ಫುಲ್ ಹೇಳ್ತೀನಿ. ವೆರಿ ಥ್ಯಾಂಕ್ಫುಲ್ ಸರ್. ಥ್ಯಾಂಕ್ ಯು ವೆರಿ ಮಚ್. ವೆರಿ ಯೂಸ್ಫುಲ್ ವರ್ಕ್ ಇದು. ಓಕೆ, ಥ್ಯಾಂಕ್ ಯು ಸರ್. ಸಕಲೇಶಪುರ ಪಟ್ಟಣದ ಮಳಲಿ ಗ್ರಾಮದಲ್ಲಿರುವ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ದೇವಿ ಚಾಮುಂಡೇಶ್ವರಿ ವರ್ಧಂತಿ ಮಹೋತ್ಸವದ ಅಂಗವಾಗಿ ಆಯೋಜಿಸಿದ್ದ ವಿಶೇಷ ಪೂಜೆ ಮತ್ತು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಶಾಸಕ ಸಿಮೆಂಟ್ ಮಂಜು ಭಾಗವಹಿಸಿ ದೇವಿಯ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಸಿಮೆಂಟ್ ಮಂಜು, ಧಾರ್ಮಿಕ ಆಚರಣೆಗಳು ಸಮಾಜದಲ್ಲಿ ಸೌಹಾರ್ದತೆ, ಶಾಂತಿ ಮತ್ತು ಸಾಂಸ್ಕೃತಿಕ ಮೌಲ್ಯಗಳನ್ನು ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಚಾಮುಂಡೇಶ್ವರಿ ದೇವಿಯ ಆಶೀರ್ವಾದದಿಂದ ರಾಜ್ಯ ಮತ್ತು ಸಕಲೇಶಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಉತ್ತಮ ಮಳೆ, ಸಮೃದ್ಧ ಬೆಳೆ, ಜನರಿಗೆ ಆರೋಗ್ಯ, ನೆಮ್ಮದಿ ಹಾಗೂ ಅಭಿವೃದ್ಧಿ ನೆಲೆಸಲಿ ಎಂದು ಪ್ರಾರ್ಥಿಸಿದ್ದಾಗಿ ತಿಳಿಸಿದರು. ಹಿಂದೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತಾಯಂದಿರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ.
ಕುಟುಂಬದಲ್ಲಿ ಮಕ್ಕಳಿಗೆ ಧಾರ್ಮಿಕ ಸಂಸ್ಕಾರ, ಭಾರತೀಯ ಸಂಸ್ಕೃತಿ ಮತ್ತು ಸನಾತನ ಮೌಲ್ಯಗಳನ್ನು ಬಿತ್ತುವ ಕೆಲಸವನ್ನ ತಾಯಂದಿರು ಮಾಡುತ್ತಿದ್ದಾರೆ. ಅವರಿಂದಲೇ ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿ, ಸಂಪ್ರದಾಯ ಮತ್ತು ಆಚರಣೆಗಳು ತಲೆಮಾರಿನಿಂದ ತಲೆಮಾರಿಗೆ ಉಳಿದು ಬೆಳೆದು ಬರುತ್ತಿವೆ. ಅದರಿಂದ ತಾಯಂದಿರ ಕೊಡುಗೆಯನ್ನ ಸಮಾಜ ಸದಾ ಗೌರವಿಸಬೇಕು ಎಂದರು. ನಾಡಿನ ಸುಭಿಕ್ಷತೆ ಮತ್ತು ಜನರ ಒಳಿತಿಗಾಗಿ ದೇವಸ್ಥಾನಗಳಲ್ಲಿ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆಯನ್ನ ಉಳಿಸಿ ಬೆಳೆಸಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ದೇವಸ್ಥಾನ ಆಡಳಿತ ಮಂಡಳಿಯ ಪದಾಧಿಕಾರಿಗಳು, ಅರ್ಚಕರು, ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಶಾಸಕ ಸಿಮೆಂಟ್ ಮಂಜು ಅವರನ್ನ ಸ್ವಾಗತಿಸಿ ಗೌರವಿಸಿದ್ರು. ವಿಶೇಷ ಪೂಜೆಯ ಬಳಿಕ ಭಕ್ತರಿಗೆ ಪ್ರಸಾದ ವಿತರಣೆ ನಡೆಯಿತು. ಮಹೋತ್ಸವದಲ್ಲಿ ನೂರಾರು ಭಕ್ತರು ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾದರು. HCN ನ್ಯೂಸ್ ಸಕಲೇಶಪುರ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಓ ರಮೇಶ, ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ PU ಜೊತೆಗೆ CA ಮಾಡ್ಸೋಣ ಅಂದ್ರೆ ನನ್ನ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ. ಏನ್ ಮಾಡೋದು? ಅದಕ್ಕೆ ಟೆನ್ಷನ್. ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ CA, CS ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ 1 ಕಾಮರ್ಸ್ ಕಾಲೇಜು. ಅಲ್ಲ, CA ಕೇಳಿದೀನಿ, CS ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ. ಅದು CA ತರನೇ ಪ್ರೊಫೆಷನಲ್ ಕೋರ್ಸು. ಇಡೀ ಜಿಲ್ಲೆಯಲ್ಲಿ CS ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ PU, ಡಿಗ್ರಿ ಎಲ್ಲ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, SAP, ಟ್ಯಾಲಿ, ಪವರ್ BI ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50 ರಿಂದ 60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A to Z ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು. ಹೌದು, ಹುಡುಗರಿಗೂ ಹುಡುಗಿಯರಿಗೂ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ PU ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544 ಮತ್ತು 9902301522. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ವಿಶ್ವ ಪಾರಂಪರಿಕ ತಾಣದ ಮಾನ್ಯತೆ ಪಡೆದಿರುವ ಹಳೇಬೀಡು ದೇಗುಲ ಹಾಗೂ ಇನ್ನಿತರೆ ಸ್ಮಾರಕಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದ್ದು, ಈ ಪರಿಸರದಲ್ಲಿ ಯಾವುದೇ ರೀತಿ ಒತ್ತುವರಿ, ನಿರ್ಮಾಣ ಕಾರ್ಯಗಳನ್ನು ಮಾಡುವಂತಿಲ್ಲ. ತಕ್ಷಣವೇ ತೆರವುಗೊಳಿಸಬೇಕೆಂದು ಜಿಲ್ಲಾಧಿಕಾರಿ KS ಲತಾಕುಮಾರಿ ಹೇಳಿದರು. ಮಂಗಳವಾರ ಹಳೇಬೀಡು ಪಟ್ಟಣದ ಹೊಯ್ಸಳೇಶ್ವರ ದೇಗುಲದ ಪರಿಸರ ಮತ್ತು ಐತಿಹಾಸಿಕ ದ್ವಾರ ಸಮುದ್ರ ಕೆರೆಯನ್ನ ವೀಕ್ಷಿಸಿದ ಬಳಿಕ ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡಿದ ಅವರು, 1 ವರ್ಷದಿಂದಲೂ ದೇಗುಲದ ಸುತ್ತಮುತ್ತಲಿನ ಅಕ್ರಮ ಅಂಗಡಿಗಳನ್ನು ತೆರವುಗೊಳಿಸಿ ಹಾಗೂ ವಹಿವಾಟುಗಳನ್ನು ನಿಲ್ಲಿಸುವಂತೆ ಸಂಬಂಧಿಸಿದ ವ್ಯಾಪಾರಿಗಳಿಗೆ ಹೇಳುತ್ತಲೇ ಬರಲಾಗಿದೆ. ಗ್ರಾಮ ಪಂಚಾಯಿತಿಯಿಂದಲೂ ಅನೇಕ ಬಾರಿ ತಿಳುವಳಿಕೆ ನೀಡಲಾಗಿದೆ. ಇಷ್ಟಾಗಿಯೂ ಗೂಡಂಗಡಿ ಹಾಗೂ ಪೆಟ್ಟಿಗೆ ಅಂಗಡಿಗಳನ್ನು ಸಾರ್ವಜನಿಕ ರಸ್ತೆ ಮತ್ತು ಪಾದಚಾರಿ ಮಾರ್ಗಗಳಲ್ಲಿ ಇರಿಸಿಕೊಳ್ಳಲಾಗಿದೆ. ಇವುಗಳ ತೆರವು ಸಂಬಂಧ ಇಂದು ಅಂತಿಮ ಎಚ್ಚರಿಕೆ ನೀಡಲಾಗಿದ್ದು, 15 ಕಾಲಮಿತಿಯಲ್ಲಿ ಸಂಪೂರ್ಣ ಸ್ವಚ್ಛ ಪರಿಸರವನ್ನು ನಿರ್ಮಿಸುವುದು ನಮ್ಮ ಗುರಿಯಾಗಿದೆ ಎಂದರು. ಅಕ್ರಮ ನಿರ್ಮಾಣ ಮತ್ತು ಒತ್ತುವರಿಯಿಂದ ದೇಗುಲದ ಸುತ್ತಲಿನ ಚರಂಡಿಗಳು ಮುಚ್ಚಿ ಹೋಗಿವೆ. ಅಂಗಡಿಗಳಿಂದ ಉತ್ಪತ್ತಿಯಾಗುತ್ತಿರುವ ತ್ಯಾಜ್ಯವನ್ನ ಮಾಲೀಕರು ಸರಿಯಾಗಿ ನಿರ್ವಹಣೆ ಮಾಡುತ್ತಿಲ್ಲ. ಪ್ಲಾಸ್ಟಿಕ್ ಬಳಕೆ ಮಿತಿ ಮೀರಿರುವುದರಿಂದ ವಾಹನ ಪಾರ್ಕಿಂಗ್ ಸ್ಥಳ ಹಾಗೂ ದೇಗುಲದ ಸುತ್ತ ಕಸದ ರಾಶಿ ಬೀಳುತ್ತಿದೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಇದನ್ನು ನಿರ್ವಹಿಸುವುದು ಸವಾಲಿನ ಕೆಲಸವಾಗಿದ್ದು, ಇದಕ್ಕಾಗಿ ವಿಶೇಷ ಕಾರ್ಯ ಯೋಜನೆಯನ್ನು ರೂಪಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಕಳುಹಿಸಲಾಗಿದೆ. ಕೇಂದ್ರ ಪುರಾತತ್ವ ವಿಭಾಗದ ನಿಯಮಾನುಸಾರ ಸ್ಮಾರಕಗಳ ಸುತ್ತಲಿನ ಜಾಗವು ನಿರ್ಬಂಧಿತ ಪ್ರದೇಶದ ವ್ಯಾಪ್ತಿಗೆ ಬರುತ್ತದೆ. ಹಾಗಾಗಿ ಯಾವುದೇ ಅಂಗಡಿ ನಿರ್ಮಾಣ ಕಾರ್ಯಕ್ಕೆ ಅನುಮತಿ ನೀಡಲು ಸಾಧ್ಯವಿಲ್ಲ. ನಮ್ಮ ಪಾರಂಪರಿಕ ತಾಣವನ್ನು ಉಳಿಸಲು ಎಲ್ಲರೂ ಸಹಕರಿಸಬೇಕಾಗುತ್ತದೆ ಎಂದರು. HCN ನ್ಯೂಸ್ ಬೇಲೂರು. ನಾಮಫಲಕಗಳಿಲ್ಲ, ಅದ್ರ ಬಗ್ಗೆ ನಾವು ಏನು ಇನ್ಸ್ಟ್ರಕ್ಷನ್ ಕೊಡ್ತೀರಾ ಮೇಡಮ್? ಅದೊಂದಿಲ್ಲ. ಈಗ ನೀವು ಅಲ್ಲಿಂದ ಹೇಳ್ಕೊ ಬಂದರೆ ಗೂಡಂಗಡಿಗಳಿಗೆ ಏನು ಸ್ಟೆಪ್ ತಗೊಳ್ತಿದ್ದೀರಾ? ಅದಕ್ಕೆ ಒಂದಕ್ಕೆ ನನಗೆ ನೋಡಿ, ಒಂದಂತೂ ನಾನು ನೇರವಾಗಿ ಹೇಳ್ತೇನೆ, ಇಲ್ಲಿ ಏನು ದೇವಸ್ಥಾನದ ಸುತ್ತ ರಸ್ತೆ ಹೋಗ್ತಾ ಇದೆ, ಅದು PWD ರಸ್ತೆ ಇದೆ. 30 ಮೀಟರ್ ರಸ್ತೆ ಅದು. ಈಗ 20-30 ವರ್ಷದ ಹಿಂದೆ ಇಷ್ಟು ಜನಸಂಖ್ಯೆನೂ ಇರಲಿಲ್ಲ. ಪರ್ಹ್ಯಾಪ್ಸ್ ಇಷ್ಟು ಜನನೂ ವಿಸಿಟರ್ಸ್ ಬರ್ತಾ ಇರಲಿಲ್ಲ ಅನ್ಸುತ್ತೆ. ಆದರೆ ಈಗ ನಮ್ಮ ಹಳೇಬೀಡು ಮತ್ತು ಬೇಲೂರು ಇವು ವಿಶ್ವ ಪಾರಂಪರಿಕ ತಾಣಗಳು, ವರ್ಲ್ಡ್ ಹೆರಿಟೇಜ್ ಸೈಟ್ಸ್, ಯುನೆಸ್ಕೋದಿಂದ ಡಿಕ್ಲೇರ್ ಆಗಿದೆ, ನೋಟಿಫೈ ಆಗಿದೆ.
ಅಷ್ಟೇ ಅಲ್ಲ, ಇಲ್ಲಿ ಪ್ರವಾಸಿಗರು ದೇಶ ವಿದೇಶಗಳಿಂದ ಬರ್ತಾರೆ, ಇತರ ರಾಜ್ಯಗಳಿಂದ ಬರ್ತಾರೆ, ಮೂಲೆ ಮೂಲೆಗಳಿಂದ ಬರ್ತಾರೆ. ಸೊ ಇಲ್ಲಿ ಬಂದು ನೋಡಿದಾಗ ಅವ್ರಿಗೆ ಹೇಗೆ ಅನ್ನಿಸ್ಬೇಕು, ಇದು ದೇವಸ್ಥಾನದ ಸುತ್ತ ಎಷ್ಟು ಅಸಭ್ಯವಾಗಿ ರಸ್ತೆಗಳಲ್ಲಿ, ಫುಟ್ಪಾತ್ಗಳಲ್ಲಿ ಶಾಪುಗಳು, ಇದೆಲ್ಲ ತುಂಬ ಗಂಭೀರವಾಗಿ ನಾವು ಪರಿಗಣಿಸಿದ್ದೇವೆ. ಕೂಡಲೇ ಅವುಗಳ ತೆರವಿಗೆ ನಾನು ನಿರ್ದೇಶನವನ್ನು ನಮ್ಮ AC ಅವರಿಗೆ ಮತ್ತು ನಮ್ಮ ಟೂರಿಸಂ ಇಲಾಖೆಗೆ ಮತ್ತು ಆರ್ಕಿಯಾಲಜಿಕಲ್ ಇಲಾಖೆಗೆ ಕೊಟ್ಟಿದ್ದೇನೆ. ಮುಖ್ಯವಾಗಿ ಹೇಳಬೇಕು ಅಂದರೆ ASI ನಮ್ಮ ನಿಯಮಗಳ ಪ್ರಕಾರ ವರ್ಲ್ಡ್ ಹೆರಿಟೇಜ್ ಮಾನ್ಯುಮೆಂಟ್ನ ಸುತ್ತ ಎಷ್ಟು ಯಾವ ಬಿಲ್ಡಿಂಗ್ಸ್ ಇರಬೇಕು, ಯಾವ ಇರಬಾರ್ದು, ಎಷ್ಟು ಎತ್ತರದಲ್ಲಿ ಇರಬೇಕು, ಎಲ್ಲ ನಿಯಮಗಳು ಇದೆ. ಆದಾಗ್ಯೂ ಆ ನಿಯಮಗಳನ್ನು ಪಾಲಿಸುವಲ್ಲಿ ನಾವು ಮೊದಲು ಸಜ್ಜಾಗಬೇಕು. ನೋಡಿ, ನಾನು ಜನತೆಗೆ ಕೋರೋದು ಇಷ್ಟೇ, ಇದು ಒಂದು ವಿಶೇಷ ತಾಣ, ಎಲ್ಲರೂ ಸಹಕರಿಸಬೇಕು. ಇದರಲ್ಲಿ ಏನು ನಮ್ಮ ಇನ್ನೊಬ್ಬರಿಗೆ ತೊಂದರೆ ಮಾಡಬೇಕು ಅಂತ ಇಲ್ಲ. ಆದರೆ ನಮ್ಮ ದೇವಸ್ಥಾನ, ನಮ್ಮ ಹೊಯ್ಸಳ ಕಾಲದ ಇದು ಒಂದು ವರ್ಲ್ಡ್ ಹೆರಿಟೇಜ್ ಸೆಂಟರ್ ಏನಿದೆ ಹಳೆಬೀಡಿನಲ್ಲಿ, ಹೊಯ್ಸಳೇಶ್ವರ ದೇವಸ್ಥಾನ ಮತ್ತು ದ್ವಾರ ಸಮುದ್ರ ಕೆರೆ, ಇವುಗಳನ್ನು ಒಂದು ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ಗೆ ನಾವು ಆಲ್ರೆಡಿ ಒಂದು ಟೂರಿಸಂ ಇಲಾಖೆಗೆ ಪ್ರಸ್ತಾವವನ್ನು ಸಲ್ಲಿಸಲಿಕ್ಕೆ ರೆಡಿ ಆಗಿದ್ದೆ. ಅನೇಕ ಸಭೆಗಳು ಆಗಿದೆ. ಆದರೆ ಇವಾಗ ನಮಗೆ ಮುಖ್ಯವಾಗಿ ಕಂಡು ಬರ್ತಕ್ಕಂಥ ವಿಷಯಗಳು ಅಂದರೆ ಒಂದು ಸ್ವಚ್ಛತೆ ಇರಬಹುದು. ಇನ್ನು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಚ್ಚುಕಟ್ಟು ಪ್ರದೇಶಗಳಿಗೆ ನೀರು ಹರಿಸಲು ಜೆಡಿಎಸ್ ಒತ್ತಾಯ. ಮಾಜಿ ಸಚಿವ HK ಕುಮಾರಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ. ಹೇಮಾವತಿ ಮುಖ್ಯ ಇಂಜಿನಿಯರ್ ಕಚೇರಿ ಎದುರು ಧರಣಿ. ಕಾರಿನ ಮೇಲೆ ಒಂಟಿ ಕಾಡಾನೆಯ ಡೆಡ್ಲಿ ಅಟ್ಯಾಕ್. ಸಮಯ ಪ್ರಜ್ಞೆಯಿಂದ ಕುಟುಂಬ ಪ್ರಾಣಾಪಾಯದಿಂದ ಪಾರು. ಅರೆಹಳ್ಳಿಯ ದೋಲನಮನೆ ಗ್ರಾಮದಲ್ಲಿ ಮಧ್ಯರಾತ್ರಿ ಘಟನೆ. ಕಲ್ಲುಗಣಿ ಸ್ಟೋನ್ ಕ್ರಷರ್ ಉದ್ಯಮದ ಮೇಲಿನ ದಂಡಾತ್ಮಕ ಕ್ರಮ ಹಿಂಪಡೆಯಲು ಆಗ್ರಹ. ಬೇಡಿಕೆ ಈಡೇರಿಕೆಗೆ ಒತ್ತಾಯ. ರಾಜ್ಯಾದ್ಯಂತ ಕ್ವಾರಿ ಸ್ಟೋನ್ ಕ್ರಷರ್ ಬಂದ್ ಮಾಡಲು ಎಚ್ಚರಿಕೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.